ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್, ಬನ್ನಿ ಇವತ್ತು ಪರ್ಫೆಕ್ಟಾಗಿ ದೋಸೆ ಮಾಡೋಣ ಅಂತ ಹೇಗೆ ಅಂತ ನೋಡೋಣ. ನೋಡಿ, ನಾನು ಎಷ್ಟು ಚೆನ್ನಾಗಿ ದೋಸೆ ಮಾಡ್ತಾಯಿದ್ದೀನಿ. ಈ ಥರ ನೀವು ಕೂಡ ಮಾಡಬೇಕು ಅಂದರೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮರದಲ್ಲಿ. ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಕ್ಕಿ ಅಂತ. ಈ ಗ್ಲಾಸಲ್ಲಿ ನಾನು 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಯಾವುದೇ ಥರ ಸೋನಾ ಮಸೂರಿ ಅಕ್ಕಿ ಅಲ್ಲ ಫ್ರೆಂಡ್ಸ್, ರೇಷನ್ ಅಕ್ಕಿ, ರೇಷನ್ ಅಂಗಡಿಲಿ ಕೊಡ್ತಾರಲ್ಲ ಆ ಅಕ್ಕಿ. ಓಕೆ, 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇವಾಗ 1 ಗ್ಲಾಸಷ್ಟು ಉದ್ದಿನಬೇಳೆ. ಇದನ್ನು ಕ್ಲೀನಾಗಿ ನೀಟಾಗಿ ನೋಡ್ಕೊತೀನಿ, ಏನಾನ ಕಲ್ಲು ಏನಾನ ಇದ್ದಾವೆ ಅಂತ ನೋಡ್ಕೊಂಡು ಮರದಲ್ಲಿ ಹಾಕೊಂಡು ನೋಡಿಕೊಂಡು ಹಾಕ್ಕೊತೀನಿ. ನಾನು ಯಾವಾಗೂ ಹೀಗೆ ಮಾಡೋದು ಫ್ರೆಂಡ್ಸ್, ಯಾಕಂದರೆ ಅಂಗಡಿನಿಂದ ಹೇಗೆ ಬರುತ್ತೋ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಈ ಥರ ನೀಟಾಗಿ ನೋಡಿಕೊಂಡು ಹಾಕ್ಕೊತೀನಿ. ಉದ್ದಿನಬೇಳೆ ಕೂಡ 1 ಗ್ಲಾಸ್ ಫ್ರೆಂಡ್ಸ್. ಮತ್ತು ಇದು ನಾಟಿ ತೊಗರಿಬೇಳೆ ಅಮ್ಮ ಕೊಟ್ಟು ಕಳಿಸಿರೋದು, ಇದನ್ನು ಕೂಡ ಹಾಕ್ಕೊತೀನಿ ಅರ್ಧ ಗ್ಲಾಸಷ್ಟು. ಇದು ಕಡಲೆಬೇಳೆ ಫ್ರೆಂಡ್ಸ್, ಇದನ್ನು ಕೂಡ 1/4 ಗ್ಲಾಸಷ್ಟು ಹಾಕ್ಕೊತೀನಿ. ಮತ್ತು ಮೆಂತ್ಯ 2 ಟೇಬಲ್ ಸ್ಪೂನಷ್ಟು, ಅದನ್ನು ಕೂಡ ಹಾಕ್ಕೊತೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ 5-6 ಸರಿ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ಪರ್ಫೆಕ್ಟಾಗಿ ಬರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ. ನಾನು ಇದರಲ್ಲಿ ಟಿಪ್ಸ್ ಕೂಡ ಹೇಳ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಇಸ್ಕಿ ತೊಳಿಬೇಕು ಫ್ರೆಂಡ್ಸ್ ಅಕ್ಕಿನ, ಯಾಕಂದರೆ ರೇಷನ್ ಅಕ್ಕಿ ಅಲ್ವಾ, ತುಂಬ ಧೂಳಿರುತ್ತೆ, ಅದಕ್ಕೋಸ್ಕರ. ಮತ್ತು ಈ ನೀರನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ನಾನು ಇದನ್ನು ಗಿಡಗಳಿಗೆ ಕುಯ್ತೀನಿ. ನಾನು ತೋರಿಸಿದ್ದೀನಲ್ಲ ಬ್ರಹ್ಮಕಮಲ ಗಿಡ ಮತ್ತು ರೋಸ್ ಗಿಡ, ಸೂಜಿ ಮಲ್ಲಿಗೆ ಗಿಡ, ಇದಕ್ಕೆಲ್ಲ ಈ ನೀರನ್ನ ಎತ್ಕೊಂಡೋಗಿ ನಾನು ಉಯ್ತೀನಿ, ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇದೇ ಅಲ್ವ ಫ್ರೆಂಡ್ಸ್ ನಾನು ತರಕಾರಿ ತೊಳೆಯೋ ನೀರು ಮತ್ತು ಬೇಳೆ ತೊಳೆಯೋ ನೀರು ಅದನ್ನೆಲ್ಲ ಎತ್ಕೊಂಡೋಗಿ ಗಿಡಗಳು ಕುಯ್ತೀನಿ. ಮತ್ತು ಇದು 5-6 ಅವರ್ಸು ನೆನೆಯಕ್ಕೆ ಬಿಡ್ತೀನಿ. ಓಕೆ, ಇವಾಗ ನೆಂದಿದೆ ನೋಡಿ. ಇವಾಗ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ನಾನು ಟಿಪ್ಸ್ ಹೇಳ್ತೀನಿ ಅಂದೆ ನೋಡಿ ಫ್ರೆಂಡ್ಸ್, ಅದು ಏನಂದರೆ ನಾವು ನೆನೆಸಿರ್ತೀವಿ ನೋಡಿ ನೀರು, ಅದೇ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಆವಾಗ ದೋಸೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ನಾನು ಅದೇ ನೀರನ್ನ ಹಾಕ್ಕೊತೀನಿ. ಇದೊಂದು ಟಿಪ್ ಫ್ರೆಂಡ್ಸ್. ನಾವು ಯಾವಾಗ ಮಾಡಿದ್ರು ಹೀಗೆ ಮಾಡೋದು, ಅದಕ್ಕೆ ನಮ್ಮ ಮನೇಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮೆತ್ತಗೆ ರುಬ್ಕೊಂಬರ್ಬೇಕು, ತರಿಯಾಗಿರಬಾರ್ದು. ಇದೊಂದು ಟಿಪ್ಪು ಫ್ರೆಂಡ್ಸ್. ತುಂಬ ನುಣ್ಣಗಿರಬೇಕು. ಇಡ್ಲಿಗಾದರೆ ಸ್ವಲ್ಪ ತರಿ ಇರಬೇಕು, ದೋಸೆಗಾದರೆ ತುಂಬ ನುಣ್ಣಗೆ ರುಬ್ಕೊಂಬರ್ಬೇಕು. ತರಿ ಇದ್ದರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ರುಬ್ಕೊಂಬಂದಿದ್ದಾಯಿತು. ಇವಾಗ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಕೈ ಹಾಕಿ ಕಲಿಸ್ಕೊಬೇಕು, ಸೌಟೆಲ್ಲ ಹಾಕಿ ಕಲಿಸ್ಕೊಬಾರ್ದು ಫ್ರೆಂಡ್ಸ್. ಈ ಥರ ಕೈ ಹಾಕಿ ಕಲಿಸ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ದೋಸೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದು ಓವರ್ ನೈಟ್ ಬಿಟ್ಬಿಡ್ತೀನಿ ನಾನು. ಓಕೆ, ಬೆಳಗ್ಗೆ ಹೇಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಹಸಿ ಹಿಟ್ಟು ಉಬ್ಬಿದೆ ಅಂತ ನೋಡಿ.
ಇವಾಗ ದೋಸೆಗೆ ಎಷ್ಟು ಬೇಕೋ ಅಷ್ಟು ತೆಗ್ದು ದೋಸೆ ಮಾಡ್ಕೊಳ್ಳೋಣ. ನಾನು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ರಾತ್ರಿನೇ ಉಪ್ಪು ಹಾಕಿಕ್ಕಲ್ಲ ಫ್ರೆಂಡ್ಸ್. ಇವಾಗ ನಾವು ಯಾವಾಗ ದೋಸೆ ಮಾಡ್ಕೊತೀವೋ ಆವಾಗ ದೋಸೆ ಮಾಡ್ಕೊತೀವಿ. ನಾವು ಸೋಡಾ ಎಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಸೋಡಾ ಏನು ಹಾಕಿಲ್ಲ. ನೀವು ಯೂಸ್ ಮಾಡೋ ಹಂಗಿದ್ರೆ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ತವಾ ಕಾದಿದೆ, ಇವಾಗ ದೋಸೆ ಹಾಕೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಥರ ಟ್ರೈ ಮಾಡಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ನಾನು ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಬಾಯ್ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ.